ಸುರಂಗ ಮಾರ್ಗ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಏನು ಯಾರು ನೋಡಿದವ್ರಿಲ್ಲ, ಪರೀಕ್ಷೆ ಮಾಡಿದವ್ರಿಲ್ಲ, ಪರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಹಸ ಕೈ ಹಾಕ್ಲಿಕ್ಕೆ ಆಗಲ್ಲ. ನೋಡಿ ಇವೆಲ್ಲ ಸ್ಟ್ರಕ್ಚರ್, ಇವೆಲ್ಲ ಹೌಸ್ ಸ್ಟ್ರಕ್ಚರ್ಗಳೇ. ಇದೊಂದು ದೊಡ್ಡ ಯಾವುದೋ ಒಂದು ಪಾರ್ಟ್ ಆಫ್ ದಿ ಹೌಸ್. ಇದು ಪಾರ್ಟ್ ಆಫ್ ದಿ ಪ್ಯಾಲೇಸ್. ಹೌಸ್ ಅನ್ನಂಗಿಲ್ಲ ಸರ್, ಹೌಸ್ ಬೇಡ, ಪ್ಯಾಲೇಸ್. ಯಾಕೆಂದ್ರೆ ರಾಜರದಲ್ವಾ ಪ್ಯಾಲೇಸ್ ಎಲ್ಲ ಹೇಳೋಣ. ನೋಡಿ ಈ ಸ್ಟ್ರಕ್ಚರ್ ಬೇರೆ. ಇದು ಸರ್ ಕೋಟೆ ಒಳಗಡೆ ಬಂದು ಏನಿದು ಸರ್? ನೋಡಿ ಈಗ ನಾವಿರುವಂಥದ್ದು ಕೋಟೆ ಒಳಭಾಗದಲ್ಲಿ. ಅರಣ್ಯ ತುಂಬ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿ ಒಂದೊಂದು ಮರಕ್ಕೂ 350ರಿಂದ 400 ವರ್ಷ ಆಗಿದೆ. ಅಂದರೆ ಆ ಕಾಲದಿಂದ ಇದು ಹಾಳು ಬಿದ್ದುಕೊಂಡೇ ಇದೆ. ಹೀಗೆ ಇಲ್ಲಿ ಒಂದು ಸುರಂಗವನ್ನು ನೋಡ್ತಾ ಇದ್ದೇವೆ ನಾವು. ಸುರಂಗ ಮಾರ್ಗ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಏನು ಯಾರು ನೋಡಿದವ್ರಿಲ್ಲ, ಪರೀಕ್ಷೆ ಮಾಡಿದವ್ರಿಲ್ಲ, ಪರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಹಸ ಕೈ ಹಾಕ್ಲಿಕ್ಕೆ ಆಗಲ್ಲ. ಬಟ್ ಕೆಲವ್ರು, ನಾನೇ ಹೋಗಿದ್ದೆ ಕೆಲವೊಮ್ಮೆ, ಇಲ್ಲೊಂದು 2-3 ಅಡಿ ಹೋಗೋ ತನಕ ಭಯ ಆಗಿ ಕೆಳಗಡೆ ಮೇಲ್ಗಡೆ ಬಂದ್ಬಿಟ್ಟೆ ನಾನು. ಆಗಿಲ್ಲ ಅಲ್ಲಿ ಹೋಗಿ. ಇಲ್ಲಿ ಜಾಗ ಇದೆಯಲ್ಲ ಈ ಕಡೆ ಸೈಡ್, ಅಂದ್ರೆ ಈ ಕಡೆ ಇಲ್ಲಿ ಒಳಗಡೆ ಹೋಗಿ ಮತ್ತೆ ರೈಟ್ ಸೈಡ್ ಹೋಗ್ಬೇಕು. ಹೀಗೆ ಇದೆ. ಅದು ಏನಕ್ಕೆ ಮಾಡಿದ್ರು ಅದು ಸ್ಪಷ್ಟತೆ ಇಲ್ಲ. ನನ್ಗನ್ಸಿದ ಮಟ್ಟಿಗೆ ಇಲ್ಲೇ ಬೇರೆ ಒಂದು, ಅಂದ್ರೆ ಈ ಪ್ರದೇಶದಿಂದ ಹೊರಗಡೆ ಹೋಗ್ಲಿಕ್ಕೆ ಒಂದು ಮಾರ್ಗ ಇದಾಗಿರಬಹುದು ಅಂತ. ಅಂದ್ರೆ ಶತ್ರುಗಳು ಏನಾದ್ರು ದಾಳಿ ಮಾಡಿದ್ರೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಗುಪ್ತ ದಾರಿ ಪ್ರತಿ ಒಂದು ಅರಮನೆ ಕೋಟೆಯಲ್ಲೂ ಇದೇ ಇರುತ್ತೆ. ಸಾಮಾನ್ಯವಾಗಿ ಒಂದು ರಹಸ್ಯ ಮಾರ್ಗಗಳು ಇದಾಗಿರಬಹುದು ಅಂತ ಪರೀಕ್ಷೆ ಮಾಡಿ ನಾವು ಆಗಿದೆ ಅಂತ ಹೇಳ್ಬೋದು. ನಾವು ಇನ್ನು ಒಳಗಡೆ ಹೋಗಿ ಪರೀಕ್ಷೆ ಮಾಡಿಲ್ಲ ಯಾರು, ಹೀಗಾಗಿ ಇದಮಿತ್ತಮ್ ಅಂತ ಹೇಳಲಿಕ್ಕೆ ಆಗಲ್ಲ, ಇಂಥದ್ದೇ ಆಗಿತ್ತು ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಒಳಗಡೆ ಒಂದು ಮಾರ್ಗ ಅಂತೂ ಇದ್ದಿದ್ದು ಹೌದು. ನಾವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಕಾಣುತ್ತೆ. ಬಟ್ ಈಗ ಆಗಲ್ಲ, ಸಾಧ್ಯ ಇಲ್ಲ. ಅಲ್ಲಿ ಆ ಸಾಹಸಕ್ಕೆ ಯಾಕದ್ ಬೇಡ. ನಾವು ಈ ಕಡೆ ನೋಡ್ತೀವಿ, ಅಲ್ಲಿ ಒಂದು ನೋಡಿ, ಇಲ್ಲಿಂದ ಸ್ವಲ್ಪ ದೂರ ಬಂದರೆ ಆ ಕಡೆ ಒಂದು ರಾಣಿಯ ಸ್ನಾನಗೃಹ ಅಂತ ಕರೀತಾರೆ. ಒಂದು ಬಾವಿ ಇದೆ. ಆ ಸ್ನಾನಗೃಹದ ಅವಶೇಷಗಳು ಇಲ್ಲಿದೆ, ಎಲ್ಲ ನಶಿಸಿ ಹೋಗಿದೆ. ಈಗ ತುಂಬ ಅದ್ಭುತವಾದ ಬಾವಿ ಇದೆ ನೋಡಿ ಅಲ್ಲಿ. ನೀರು ಒಣಗೋಗ್ಬಿಟ್ಟಿದೆ. ರಾಣಿಯರ ಸ್ನಾನಗೃಹ ಅಂದ್ರೆ ಬಾವಿ ಇದೆ. ಈ ಬಾವಿಯ ಪಕ್ಕದಲ್ಲೇ ಆ ಕಡೆ ರಾಣಿಯ ಸ್ನಾನಗೃಹದ ಅವಶೇಷ ಇತ್ತು. ಅಲ್ಲಿ ಹೋಗಿದೆ, ಅಲ್ಲಿ ಕಾಣತ್ತಲ್ಲ, ಅಲ್ಲಿ ಸ್ವಲ್ಪ ರಾಣಿಯ ಸ್ನಾನಗೃಹ ಅಂತ ಹೇಳ್ತಾರೆ ಅದನ್ನು. ಅಂದ್ರೆ ಇಲ್ಲೇ ಒಳಗಡೆ ಎಲ್ಲ ಅರಮನೆ ಇದೆ. ಇದು ಅರಮನೆ ಭಾಗದಲ್ಲೇ ನಾವಿರೋದು. ಈಗ ಅರಮನೆ ಒಳಗಡೆನೆ ನಾವಿರೋದು. ನಾನು ಹೇಳಿದ್ನಲ್ಲ, ಅರಮನೆ ಅಂದ್ರೆ ನಾವು ಕಲ್ಪನೆ ಮಾಡಿಕೊಳ್ಳುವ ಅರಮನೆ ಅಲ್ಲ, ಮನೆಯ ಒಂದು ವಿಸ್ತೃತ ಸ್ವರೂಪ ಅರಮನೆ. ಇಲ್ಲಿನ ಕುರುಹುಗಳು ನೋಡ್ತೀವಿ. ಇದೆ. ನಾನು ಹೇಳಿದ್ನಲ್ಲ ಸುರಂಗ ಅಂತ, ಇದು ಮುಚ್ಚಿ ಹೋಗಿದೆ ಈಗ ನೋಡಿ. ಈ ಭಾಗದಲ್ಲಿ ಇಲ್ಲಿಂದಲೇ ಸುರಂಗಕ್ಕೆ ಅದು ಕನೆಕ್ಷನ್ ಇದೆ. ಯಾರು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಒಳಗೆ ಹೋಗ್ತೀರಾ? ಇಲ್ಲೆಲ್ಲ ಅರಮನೆ ಒಳಭಾಗ. ಇಲ್ಲಿ ಒಂದು ಅರಮನೆಯ ಒಂದು ಕಂಬದ ಕುರುಹು ಇದೆ, ಅದನ್ನು ನೋಡೋಣ ಬನ್ನಿ. ಇಲ್ಲೇ ಕಾಣುತ್ತೆ ನೋಡಿ. ಇವೆಲ್ಲ ಸ್ಟ್ರಕ್ಚರ್, ಇವೆಲ್ಲ ಹೌಸ್ ಸ್ಟ್ರಕ್ಚರ್ಗಳೇ. ಇದೊಂದು ದೊಡ್ಡ ಯಾವುದೋ ಒಂದು ಪಾರ್ಟ್ ಆಫ್ ದಿ ಹೌಸ್. ಇದು ಪಾರ್ಟ್ ಆಫ್ ದಿ ಪ್ಯಾಲೇಸ್. ಹೌಸ್ ಅನ್ನಂಗಿಲ್ಲ ಸರ್, ಹೌಸ್ ಬೇಡ, ಪ್ಯಾಲೇಸ್. ಯಾಕೆಂದ್ರೆ ರಾಜರದಲ್ವಾ ಪ್ಯಾಲೇಸ್ ಎಲ್ಲ ಹೇಳೋಣ. ನೋಡಿ ಈ ಸ್ಟ್ರಕ್ಚರ್ ಬೇರೆ. ಇದು ಸರ್ ಕಲ್ಲು ಅಲ್ಲ, ಇದಲ್ಲ ನಿಂತ್ಕೊಂಡಿದೆ. ಒಂದು ಸ್ಟ್ರಕ್ಚರ್ ಇದೆ ರೀ. ನೀವು ಬಂದು ಎಷ್ಟು ದಿನಗಳಾಯ್ತು ಸರ್ ಇಲ್ಲಿ? ನಾನು ಇಲ್ಲಿ ಬಂದು ಈಗ 2-3 ವರ್ಷ ಆಗ್ಬಿಟ್ಟಿದೆ. ನಾನು ಅವಾಗ PhD ಮಾಡುವ ಸಂದರ್ಭದಲ್ಲಿ ಇಲ್ಲೆಲ್ಲ ಓಡಾಡಿದ್ದೆ. ಅಷ್ಟರ ನಂತರ 3-4 ವರ್ಷನೇ ಆಗೋಯ್ತು ಈಗ ಬರ್ದೆ. ನೀವು ಇದೇ ವಿಷಯದ ಬಗ್ಗೆ PhD? ನನ್ನ PhD ಸಬ್ಜೆಕ್ಟ್ ಕೂಡ ಸೋದೆ ಅರಸು ಮನೆತನನೇ. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಇದ್ರ ಬಗ್ಗೆ PhD ಮಾಡಬೇಕು? ನಾನು ಹುಟ್ಟು ಬೆಳೆದ ನಾಡು, ಇಂಥ ಒಂದು ಸಮೃದ್ಧವಾದ ಐತಿಹಾಸಿಕ ಕುರು ಇದೆ. ನನ್ನ ಪ್ರದೇಶದವನಾಗಿ ನಾನು ಇತಿಹಾಸವನ್ನೇ ಓದ್ಕೊಂಡು ನನ್ನ ಊರನ್ನೇ ಬಿಟ್ಟು ನಾನು ಬೇರೆ ಏನೋ PhD ಮಾಡಿದ್ರೆ ಏನು ಅರ್ಥ ಬಂತೇಳಿ ಅಲ್ವಾ? ಅಂದ್ರೆ ಸೋದೆ ಅರಸರ ಬಗ್ಗೆ PhD ಮಾಡಿದಂತ ಮೊದಲು ನೀವೇನಾ? ಅಂದ್ರೆ ಸೋದೆಯ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಒಬ್ರು ಮಾಡಿದ್ರು, ಡಾಕ್ಟರ್ MG ವಾರಿ ಅಂತ. ಆ ನಂತರ ನಾನು ಶಾಸನಗಳು, ಸ್ಮಾರಕಗಳು ಅದನ್ನೆಲ್ಲ ಇಟ್ಕೊಂಡು ಸಂಪೂರ್ಣವಾಗಿ ನಾನು ಮಾಡಿದೆ. ಯಾವ ಯೂನಿವರ್ಸಿಟಿಲಿ? ನಂದು ಹಂಪಿ ಯೂನಿವರ್ಸಿಟಿ. ಓಕೆ, ಎಷ್ಟು ವರ್ಷ ತಗೊಂಡ್ರಿ? ನಾನು 3 ವರ್ಷ ಕ್ಲಿಯರ್ ಮಾಡಿದ್ದೇನೆ. ಡಾಕ್ಟರ್ ಅಮರೇಶ್ ಯತ್ಗಲ್ ಅಂತ ಅವರು ನನ್ನ PhD ಮಾರ್ಗದರ್ಶಕರು.
ಎಷ್ಟನೇ ವರ್ಷದಿಂದ ಎಷ್ಟನೇ ವರ್ಷದಕ್ಕೆ ಮುಗಿಸ್ಬಿಟ್ರಿ 2018ರಿಂದ 21. ಮುಗಿಸ್ಬಿಟ್ರಿ. ನೋಡಿ ಇವಾಗ ನಾವು ಇರೋದೆಲ್ಲ ಅರಮನೆಯ ಹಾರ್ಟ್ ಆಫ್ ದ ಪ್ಯಾಲೇಸ್. ಇದು ಹಾರ್ಟ್ ಆಫ್ ದ ಪ್ಯಾಲೇಸ್ ಅಂತ ಹೇಳ್ಬೋದು. ಈಗ ವೀಕ್ಷಕರಿಗೆಲ್ಲ ಏನೋ ಕಾಡಿಗೆ ಕರ್ಕೊಂಬಂದು ಅರಮನೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಬಟ್ ಈಗ ಅರಮನೆಯೇ ಕಾಡಾಗಿ ಮಾರ್ಪಾಟಾಗಿದೆ. ಇದು ಏನು ಉಳಿದಿಲ್ಲ ಇಲ್ಲಿ. ಇವಾಗ ನಾವು ಕೆಳಗಡೆ ನಿಂತಿರೋದೆಲ್ಲ ಅರಮನೆ ಸ್ಟ್ರಕ್ಚರಲ್ಲೇ. ಇದು ಒಂದು ಮಣ್ಣು ಮತ್ತು ಕಲ್ಲಿನಿಂದ ನಿರ್ಮಾಣವಾದಂಥ ಅರಮನೆ ಆಗಿತ್ತು. ಸಹಜವಾಗಿ ಮಲೆನಾಡು ತುಂಬ ಮಳೆ ಬೀಳುವಂಥ ಪ್ರದೇಶ, ಕಾಡು ಅರಣ್ಯ ಪ್ರದೇಶ. ಹೀಗಾಗಿ ಪ್ರಾಕೃತಿಕ ಸಹಜತೆಯಿಂದಾಗಿ ವಿನಾಶ ಆಗಿದೆ ಈ ಭಾಗ. ಹಾಗಂತ ಇಲ್ಲೊಂದು ದೊಡ್ಡ ಅರಮನೆ ಇದ್ದ ಪ್ರದೇಶವೇ ಇದು. ಸೋದೆ ಅರಸರು ವಾಸ ಮಾಡ್ತಾ ಇದ್ದಂಥ ಪ್ರದೇಶ. ಒಂದನ್ನು ನಾನು ಸರ್ಚ್ ಮಾಡ್ತಾ ಇದ್ದೇನೆ, ಅದು ಕಾಣ್ತಾ ಇಲ್ಲ ನನಗೆ, ಇನ್ನೂ ಅದನ್ನೇ ಹುಡುಕ್ತಾ ಇದ್ದೀನಿ. ಒಂದು ಅರಮನೆಯ ಕಂಬ ಇದೆ, ಒಂದು ಆ ಕಂಬವನ್ನು ನೋಡಬೇಕು ನಾವೀಗ. ಇಲ್ಲೇ ಇಲ್ಲ ಆಯ್ತಪ್ಪ, ಒಂದೇ ಒಂದು ಸಿಂಗಲ್ ಪಿಲ್ಲರ್. ಬನ್ನಿ ಸರ್. ಇಲ್ಲ ಸರ್, ನಿಮಗೆ ಇದೆಲ್ಲ ಗೊತ್ತಿರ್ಬೋದು ವೀರಗಲ್ಲು ಅಂತ. ಹಿಂದಿನ ಎಪಿಸೋಡ್ಗಳೆಲ್ಲ ನಿಮ್ಗೆ ಈಗ ಒಂದಷ್ಟು ಇತಿಹಾಸದ ಪಾಠಗಳಾಗಿವೆ. ಇದು ವೀರಗಲ್ಲು ಅಂತಂದರೆ ವೀರನ ಒಂದು ಸ್ಮರಣ ಶಿಲೆ. ವೀರನೋರ್ವ ಯುದ್ಧದಲ್ಲಿ ಮರಣವನ್ನಪ್ಪಿದ ಪರಿಣಾಮಾರ್ಥವಾಗಿ ಅವನ ಸ್ಮರಣೆಗಾಗಿ ನಿರ್ಮಿಸ್ತಾ ಇದ್ದಂಥ ಒಂದು ಸ್ಮರಣ ಶಿಲೆಯೇ ವೀರಗಲ್ಲು. ಅದಕ್ಕೆ ವೀರಗಲ್ಲು ಅಂತ ಕರೀಲಿಕ್ಕೆ ಕಾರಣ ವೀರನ ಮರಣದ ಸೂಚ್ಯಾಂಕ ಅದು. ಇದ್ರ ಮೇಲೆ ಏನಾದರೂ ಇದ್ರ ಮೇಲೆ ಇಲ್ಲಿ ಯುದ್ಧ ಮಾಡುವ ಸನ್ನಿವೇಶ ಒಂದು ಪಟ್ಟಿಕೆ ಮೇಲಿರುತ್ತೆ. ಆಮೇಲೆ ಅವನು ಮಡಿದ ಒಂದು ದೃಶ್ಯ, ಅವನನ್ನು ಸ್ವರ್ಗಕ್ಕೆ ಕರೆದೊಯ್ಯುವಂಥ ಒಂದು ಸೂಕ್ಷ್ಮ ಸಂವೇದಿಯಾದಂಥ ಒಂದು ದೃಶ್ಯ. ಆಮೇಲೆ ಅವನಿಗೆ ಕೈಲಾಸ ಪ್ರಾಪ್ತಿ ಆಯಿತು ಅಂತ ಶಿವಲಿಂಗ. ಕೊನೆಯಲ್ಲಿ ಒಂದು ಸೂರ್ಯ ಚಂದ್ರರಿರ್ತಾರೆ. ಅದರ ಸಂಕೇತ ಏನು ಅಂದರೆ ಅವನ ಆ ಒಂದು ವೀರ ಮರಣದ ಸ್ಮರಣೆ ಸೂರ್ಯ ಚಂದ್ರರಿರುವವರೆಗೂ ಇರಬೇಕು ಅಂತ ಸೂಕ್ಷ್ಮವಾಗಿ ಅದನ್ನು ಉಲ್ಲೇಖ ಮಾಡಿರ್ತಾರೆ. ಇದರ ಮಧ್ಯದ ಪಟ್ಟಿಕೆಯಲ್ಲಿ ಶಾಸನಗಳಿರುತ್ತೆ, ಬರಹಗಳು ಏನಿರುತ್ತೆ. ಇದ್ರ ಮೇಲೆಲ್ಲ ತ್ರುಟಿತ ಆಗಿ ಹೋಗಿದೆ, ಏನೂ ಕಾಣಲ್ಲ ಈಗ, ಏನೂ ಇಲ್ಲ. ಮತ್ತು ಇದರಲ್ಲಿ ಆತ ಯಾರು, ಯಾವಾಗ, ಹೇಗೆ ವೀರಮರಣವನ್ನು ಅಪ್ಪಿದ, ಇದರ ಉಲ್ಲೇಖ ಇರುತ್ತೆ. ಇದರಿಂದಾಗಿ ನಮಗೆ ಅನೇಕ ದಾಖಲೆಗಳು, ಅಧ್ಯಯನಕ್ಕೆ ಅನೇಕ ಅನುಕೂಲತೆಗಳಿವೆ. ಈ ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು ಅಧ್ಯಯನಕ್ಕೆ ಅನೇಕ ಒಂದು ಸಾಮಗ್ರಿ ಇದು. ಹೌದು. ಅಂದ್ರೆ ಈ ತರದ್ದು ತುಂಬಾ ಸಿಗುತ್ತಾ ಇಲ್ಲಿ ಈ ಕೋಟೆ ಒಳಗಡೆ, ಅರಮನೆ ಒಳಗಡೆ ಈ ರೀತಿಯ ಇದರ ಪಠ್ಯವನ್ನು, ಕೆಲವು ಪಠ್ಯಗಳನ್ನೆಲ್ಲ ನಾನು ಉಲ್ಲೇಖ ಮಾಡಿದೆ, ನನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡಿದೆ. ಹೇಗೆ ಸರ್ ಇವಾಗ ಹೀಗೆ ಹೋಗೋಣ. ಎಲ್ಲ ಸಮಾಧಿ ಇದು. ಹೇಗೆ ಹೇಳ್ತೀರಾ ಸರ್ ಸಮಾಧಿ ಅಂತ? ಇದೆಲ್ಲ ವೀರಗಲ್ಲು ಎಲ್ಲೆಲ್ಲಿದೆಯೋ ಅದೆಲ್ಲ ಸಮಾಧಿ. ಇದಿಷ್ಟು ಸಮಾಧಿಗಳು, ಇದೆಲ್ಲ ಸಮಾಧಿಗಳು. ಅಂದ್ರೆ ಇದು ಸೋಂದೆ ಅರಸರದಾಗಿರ್ಬಹುದಾ? ಅಲ್ಲ, ಅರಸ ಸಮಾಧಿ ಅಲ್ಲ, ಇದು ಸೈನಿಕರ ಸಮಾಧಿಗಳಾಗಿರುತ್ತೆ. ವೀರರ ಸಮಾಧಿಗಳು, ವೀರರ ಮರಣ ಹೇಳಿದ್ನಲ್ಲ ನಾನು. ನೋಡಿ ಇಲ್ಲಿ ದೋಣಿಗಳಿದೆ ನೋಡಿ, ಕಲ್ಲಿನ ದೋಣಿಗಳು. ಇಷ್ಟು ದೊಡ್ಡದ? ಇದಕ್ಕಿಂತ ದೊಡ್ಡದಿದೆ ನೋಡಿ. ಅಂದ್ರೆ ಕಲ್ಲಿನ ದೋಣಿಗಳು ಈ ಕುದುರೆಗಳಿಗೆ, ಆನೆಗಳಿಗೆ ನೀರು ಕುಡಿಲಿಕ್ಕೆ. ಓಕೆ, ಹಾಗಾದ್ರೆ ಇಲ್ಲೇ ಸುತ್ತಮುತ್ತ ಆನೆ ಕಟ್ಟಾಗ್ತಾ ಕುದುರೆ ಲಾಯ ಇದೆ, ಇಲ್ಲೇ ಕುದುರೆ ಲಾಯಗಳಿವೆ ಇಲ್ಲೆಲ್ಲ. ಓಕೆ, 3 ಬಾನಿಗಳನ್ನ ನೋಡ್ತೀವಲ್ಲ ಸರ್, ಬೃಹದಾಕಾರದ್ದು. ಇನ್ನೂ ಒಂದು ಬೃಹದಾಕಾರದಿದೆ, ಅಲ್ಲಿ ನಮ್ಗೆ ಕಾಣ್ತಾ ಇಲ್ಲ ಈಗ. ಇಲ್ಲಿ ತುಂಬಾ ದೊಡ್ಡದಿದೆ ಅದು. ಅಂದಾಜು ಎಷ್ಟು ಲೀಟರ್ ನೀರು ಹಿಡಿಯುತ್ತೆ? ತುಂಬಾ ಇದೆ ರೀ ಮೇಡಮ್, ಅದು ಎಕ್ಸಾಕ್ಟ್ 500-1000 ಲೀಟರ್ ಹಿಡಿಬೋದಲ್ವಾ? ಹಿಡಿಬೋದು 1000 ಲೀಟರ್ ಅಂತೂ ಹಿಡಿಬಹುದು ನೋಡಿ. ಓ ಮೈ ಗಾಡ್, ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಅಂದ್ರೆ ರಾಜರು ಹೋಗ್ತಾ ಇದ್ದಂತ ಕುದುರೆ, ಅದಕ್ಕೆಲ್ಲ ಬೇಕಲ್ಲ ಸರ್ ನೀರಿನ ವ್ಯವಸ್ಥೆ? ಅರಮನೆ ಒಳಗಡೆ ಈ ತರ ತುಂಬಾ ಇದೆ ಇಲ್ಲಿ. ಅದನ್ನು ಕಲ್ಲಲ್ಲೇ ಮಾಡಿದ್ದಾರೆ? ಅದನ್ನು ಕಲ್ಲಲ್ಲೇ. ಅಂದ್ರೆ ಏನು ಶಾಶ್ವತವಾದ ಕೆಲಸ ನೋಡಿ ಅವರದ್ದು. ನಮ್ದು ಯಾವುದು ಶಾಶ್ವತ ಕೆಲಸ ಇಲ್ಲ ಈಗ. ಅವರು ನೋಡಿ ಬಿಟ್ಟು ಹೋಗಿ 400 ವರ್ಷದ ಮೇಲೂ ನಾವು ಅವರು ಬಳಸಿದ ವಸ್ತುಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅದೇ ನಮ್ಮದು ಏನು ಶಾಶ್ವತ ಇಲ್ಲ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.